ಶಶಿಕಲಾ ನಟರಾಜನ್ ವಿರುದ್ಧ ಈಗ ಅಪಹರಣ ಕೇಸ್ ದಾಖಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೇವಲ ಶಶಿಕಲಾ ನಟರಾಜನ್ ಮಾತ್ರ ಅಲ್ಲ, ಎಡಪ್ಪಾಡಿ ಪಳನಿಸ್ವಾಮಿ ಅರ್ಥಾತ್ ಅವರು ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ವ್ಯಕ್ತಿ, ಶಶಿಕಲಾ ನಟರಾಜನ್ ಅವರ ನಿಷ್ಠರಲ್ಲಿ ಕಾಣಿಸಿಕೊಂಡಂತಹ ವ್ಯಕ್ತಿ, ಅವರ ವಿರುದ್ಧನೂ ಕೂಡ ಈಗ ಎಫ್ಐಆರ್ ದಾಖಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ತಮಿಳುನಾಡಿನ ಕೂವತ್ತೂರು ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮಧುರೈ ಶಾಸಕ ಶರವಣನ್ ಅವರು ನೀಡಿದಂತಹ ದೂರಿನ ಅನ್ವಯ ಈಗ ಎಫ್ಐಆರ್ ದಾಖಲಾಗಿದೆ. ಯಾಕೆ ಇವರು ದೂರನ್ನ ಕೊಟ್ಟಿದ್ರು ಅಂತ ಹೇಳಿದ್ರೆ, ಯಾರೀ ಶರವಣನ್ ಅನ್ನುವಂತ ನೋಡಿದ್ರೆ, ಶರವಣನ್ ಎಐಎಡಿಎಂಕೆ ಶಾಸಕ. ಅವರು ಮೊನ್ನೆ ತಾನೇ ನನ್ನನ್ನ ಅಪಹರಣ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ, ನಾನು ಅಲ್ಲಿಂದ ತಪ್ಸ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಅವರು ಪನ್ನೀರ್ ಸೆಲ್ವಂ ಅವರ ಬಣವನ್ನ ಸೇರ್ಕೊಂಡಿದ್ರು. ಅವರು ಈಗ ಅಪಹರಿಸಿ ಬಲವಂತವಾಗಿ ಬಂಧಿಸಿಟ್ರು ಅಂತೇಳಿ ಒಂದು ದೂರನ್ನ ದಾಖಲಿಸಿದ್ದರು. ಇದ್ರ ಮುಖಾಂತರವಾಗಿನೇ ಐಪಿಸಿ ಸೆಕ್ಷನ್ 342, 343, 365, 353 ಜೊತೆಗೆ 506(1) ಅಡಿ ಕೇಸ್ ದಾಖಲಾಗಿತ್ತು. ನಿನ್ನೆ ರೆಸಾರ್ಟ್ ನಿಂದ ತಪ್ಪಿಸಿಕೊಂಡು ಬಂದಿದ್ದಂತಹ ಶರವಣನ್ ಈ ರೀತಿಯಾದಂತಹ ದೂರನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂತಹ ಸೆಕ್ಷನ್ ಅಡಿ ದೂರನ್ನ ದಾಖಲಿಸಿಕೊಂಡಿದ್ರು. ಇದೀಗ ಎಫ್ಐಆರ್ ದಾಖಲಾಗಿದೆ ಅಂತೇಳಿ ತಿಳಿದು ಬಂದಿದೆ. ಶಶಿಕಲಾ ಜೊತೆಗೆ ಎಡಪ್ಪಾಡಿ ಪಳನಿಸ್ವಾಮಿ ತಮಿಳುನಾಡಿನ ಪಿಡಬ್ಲ್ಯೂಡಿ ಮಿನಿಸ್ಟರ್ ಕೂಡ ಹೌದು. ಜೊತೆಗೆ ಮುಂದಿನ ಹಂತದಲ್ಲಿ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟು ಅದಕ್ಕೋಸ್ಕರ ನಿನ್ನೆ ರಾಜ್ಯಪಾಲರ ಬಳಿನೂ ಹೋಗಿ ಭೇಟಿಯಾಗಿ ಬಂದಿರುವಂತಹ ವ್ಯಕ್ತಿ. ಅವರ ವಿರುದ್ಧನೂ ಕೂಡ ಈಗ ಎಫ್ಐಆರ್ ದಾಖಲಾಗಿದೆ. ಮಧುರೈ ಶಾಸಕ ಶರವಣನ್ ದೂರಿನ ಅನ್ವಯ ಈಗ ಎಫ್ಐಆರ್ ದಾಖಲಾಗಿದೆ. ಗೋಲ್ಡನ್ ಬೇ ರೆಸಾರ್ಟ್ ನಲ್ಲಿ ನನ್ನನ್ನು ಸೇರಿದಂತೆ ಒಂದಷ್ಟು ಶಾಸಕರನ್ನ, ಸಚಿವರನ್ನ ಬಂಧಿಸಿಟ್ಟಿದ್ರು, ನನ್ನನ್ನ ಅಪಹರಿಸಿದ್ರು, ಬಲವಂತವಾಗಿ ಬಂಧಿಸಿದ್ರು ಅಂತೇಳಿ ಅವರು ದೂರನ್ನ ದಾಖಲಿಸಿರುವಂತಹ ಹಿನ್ನೆಲೆಯಲ್ಲಿ ಐಪಿಸಿ ಸೆಕ್ಷನ್ 342, 353, 365 ಜೊತೆಗೆ 343 ಹಾಗೆ 506(1) ಅಡಿ ಕೇಸ್ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ ಪೊಲೀಸರು ಅಂತೇಳಿ ತಿಳಿದು ಬಂದಿದೆ. ತಮಿಳುನಾಡಿನ ಕೂವತ್ತೂರು ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಈಗ ಶಶಿಕಲಾ ವಿಚಾರವಾಗಿ ಬರೋದಾದ್ರೆ, ಅವ್ರೀಗ ಜೈಲಿಗೆ ಸೆರೆವಾಸವನ್ನು ಅನುಭವಿಸುವಂತಹ ಹಾದಿಯಲ್ಲೇ ಇದ್ದಾರೆ, ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಈಗ ಇವರು ದಾಖಲಿಸಿರುವಂತಹ ದೂರು ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿರುವ ಎಫ್ಐಆರ್ ಎಡಪ್ಪಾಡಿ ಪಳನಿಸ್ವಾಮಿಗೆ ಯಾವ ರೀತಿ ಕಂಟಕ ಆಗಬಹುದು, ಆ ರೀತಿಯಾದ ಏನಾದರೂ ಮುನ್ಸೂಚನೆ ಕಂಡು ಬರ್ತಾ ಇದೆಯಾ ರಮೇಶ್? ಹೌದು ಮಾಲ್ತೇಶ್, ನಿಜವಾಗ್ಲೂ ಇದು ಎಡಪ್ಪಾಡಿ ಪಳನಿಸ್ವಾಮಿಯನ್ನ ವಿಚಾರಣೆಗೆ ಕೂಡ ಒಳಪಡಿಸೋದಕ್ಕೆ ಈಗ ಪೊಲೀಸರು ಸಜ್ಜಾಗ್ತಿದ್ದಾರೆ ಅನ್ನೋ ಅಂತ ಮಾಹಿತಿ ಟಿವಿ9ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಏನು ಕಾಂಚೀಪುರಂನ ಎಸ್ಪಿ ಮತ್ತೆ ಐಜಿ, ಕಾಂಚೀಪುರಂ ವಲಯದ ಉತ್ತರ ವಲಯದ ಐಜಿ ಇದ್ದಾರೆ, ಅವರಿಗೆ ಇಲ್ಲದ ಸೂಚನೆಗಳು ಹೋಗಿರ್ತಕ್ಕಂಥದ್ದು ಡಿಜಿಪಿ ಕಚೇರಿಯಿಂದ. ಏನು ಪಳನಿಸ್ವಾಮಿ ಅವರನ್ನ ನೀವು ಹೋಗಿ ವಿಚಾರಣೆ ಮಾಡಿ, ಅವರು ಅಲ್ಲೇ ರೆಸಾರ್ಟ್ ನಲ್ಲಿದ್ದಾರೆ, MLA ಅಪಹರಣ ಅಂದಾಗ ಅದನ್ನ ಬಹಳ ಸೀರಿಯಸ್ ಆಗಿ ತಗೋಬೇಕು ಅನ್ನೋ ಅಂತ ವಿಚಾರ ತಗೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲೇ ನಿನ್ನೆ ಏನು ರಾಜ್ಯಪಾಲರನ್ನ ಡಿಜಿಪಿ ಮತ್ತೆ ಚೆನ್ನೈ ಪೊಲೀಸ್ ಮಹಾನಗರ ಪೊಲೀಸ್ ನಿರ್ದೇಶಕ ಪೊಲೀಸ್ ಆಯುಕ್ತರಾದಂತಹ ಜಾರ್ಜ್ ಅವರು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಕೂಡ ಸೂಚನೆ ನೀಡಿರ್ತಕ್ಕಂಥದ್ದು. ಈ ತರ ಪ್ರಕರಣಗಳು ಬಂದ್ರೆ ಅದನ್ನ ಬಹಳ ಸೀರಿಯಸ್ ಆಗಿ ತಗೋಬೇಕು, ಮುಂದೆ ಈ ತರ MLAಗಳನ್ನ ಅಪಹರಣ ಮಾಡುವಂಥದ್ದು, ರೆಸಾರ್ಟ್ ರಾಜಕಾರಣ ಮಾಡುವಂಥದ್ದು, ಇಂಥದಕ್ಕೆಲ್ಲ ಒಂದು ತಡೆ ಹಾಕ್ಬೇಕಾದ್ರೆ ಈ ತರದ ಪ್ರಕರಣಗಳನ್ನ ಬಹಳ ಸೀರಿಯಸ್ ಆಗಿ ತಗೊಳ್ಳಿ ಅಂತ ಹೇಳಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ನಿನ್ನೆನೆ ದೂರು ನೀಡಿದ್ರು. ಎಫ್ಐಆರ್ ದಾಖಲು ಮಾಡೋದ್ರ ಬಗ್ಗೆ ಪೊಲೀಸರು ಮೀನಮೇಷ ಎಣಿಸ್ತಿದ್ರು ಅಂತ ಹೇಳಲಾಗ್ತಾ ಇದೆ. ಇವತ್ತು ಈಗಾಗಲೇ ಎಫ್ಐಆರ್ ಅನ್ನ ದಾಖಲು ಮಾಡಿರ್ತಕ್ಕಂಥದ್ದು. ಅವ್ರ ಮೇಲೆ ಪ್ರಕರಣ ಈಗ ದಾಖಲಿಸಿ ಈಗ ಎಡಪ್ಪಾಡಿ ಪಳನಿಸ್ವಾಮಿ ಮತ್ತೆ ಶಶಿಕಲಾ ಅವರನ್ನ ಕೂಡ ಈ ಕೇಸ್ನಲ್ಲಿ ವಿಚಾರಣೆಗೆ ಒಳಪಡಿಸೋದಕ್ಕೆ ಅವರು ಬೆಂಗಳೂರಿಗೆ ಹೋಗ್ಬೇಕಾಗತ್ತೆ. ಬಟ್ ಆದ್ರೆ ಈಗ ಏನು ಎಡಪ್ಪಾಡಿ ಪಳನಿಸ್ವಾಮಿ ಅಲ್ಲೇ ರೆಸಾರ್ಟ್ ನಲ್ಲಿದ್ದಾರೆ, ಅವರನ್ನ ವಿಚಾರಣೆ ಮಾಡೋದಕ್ಕೆ ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ. ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕಳಿಸಿ ಎಡಪ್ಪಾಡಿ ಪಳನಿಸ್ವಾಮಿಯಿಂದ ಸ್ಟೇಟ್ಮೆಂಟ್ ತಗೊಂಡು ಅದನ್ನ ಕೋರ್ಟಿಗೆ ಸಮರ್ಪಿಸೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಕ್ರಮ ಕೈಗೊಳ್ಳಲಾಗ್ತಿದೆ ಅಂತ ಹೇಳ್ಬಿಟ್ಟು ಕಾಂಚೀಪುರಂ ವಲಯದ ಐಜಿಪಿ ತಿಳಿಸಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಮುಂದಾಗಿರ್ತಕ್ಕಂಥದ್ದು ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ರಮೇಶ್.